ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬರಿಗೂ ಪೆಟ್ರೋಲ್ ಬಂಕ್ ಎಂಬುದು ದಿನನಿತ್ಯದ ಅಗತ್ಯ. ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಇಂಧನ ಬೇಡಿಕೆಯು ಗಗನಕ್ಕೇರುತ್ತಿದೆ. ಹಾಗಾದರೆ ಈ ಒಂದು ಪೆಟ್ರೋಲ್ ಬಂಕ್ ಓಪನ್ ಮಾಡಬೇಕು ಅಂತಂದರೆ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಯಾರಿಗೆ ಅರ್ಜಿ ಹಾಕಬೇಕು ಮತ್ತು ಯಾವೆಲ್ಲ ಕಟ್ಟುಪಾಡುಗಳಿದೆ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಮೊದಲಿಗೆ ಪೆಟ್ರೋಲ್ ಬಂಕ್ ತೆರೆಯಲು ಬೇಕಾದ ಮೂಲಭೂತ ಅರ್ಹತೆಗಳನ್ನು ನೋಡೋಣ. ಭಾರತೀಯ ನಾಗರಿಕತೆ. ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಭಾರತೀಯರಾಗಿರಬೇಕು. ವಯೋಮಿತಿ ಕನಿಷ್ಠ 21 ವರ್ಷದಿಂದ ಗರಿಷ್ಠ 60 ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಬಹುದು. ವಿದ್ಯಾರ್ಹತೆ ನೋಡೋದಾದರೆ ಕನಿಷ್ಠ 10ನೇ ತರಗತಿ ಅಥವಾ SSLC ಉತ್ತೀರ್ಣರಾಗಿರಬೇಕು. ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ತಕ್ಕಂತೆ ಕಂಪನಿಗಳ ನಿಯಮಗಳು ಸ್ವಲ್ಪ ಬದಲಾಗಬಹುದು. ಸ್ಥಳ ಮತ್ತು ಹಣಕಾಸು. ನಿಮ್ಮ ಸ್ವಂತ ಅಥವಾ ಗುತ್ತಿಗೆ ಪಡೆದ ಜಮೀನು ಮತ್ತು ಬಂಕ್ ಸ್ಥಾಪಿಸಲು ಅಗತ್ಯವಿರುವ ಬಂಡವಾಳ ಹೊಂದಿರಬೇಕು. ಹಾಗೂ ಜಾಗದ ಅವಶ್ಯಕತೆ. ಇದನ್ನು ಆರಂಭಿಸಲು ಜಾಗ ಅನ್ನೋದು ಅತ್ಯಂತ ಮುಖ್ಯ. ನೀವು ಹೈವೇ ಬಳಿ ಬಂಕ್ ತೆರೆಯುತ್ತಿದ್ದರೆ ಸುಮಾರು 1200ರಿಂದ 1600 ಚದುರ ಮೀಟರ್ ಜಾಗ ಬೇಕಾಗುತ್ತದೆ. ಅದೇ ನಗರ ಪ್ರದೇಶಗಳಲ್ಲಿ ಅಂದರೆ ಅರ್ಬನ್ ಏರಿಯಾ, ಇದರಲ್ಲಿ ಸುಮಾರು 800ರಿಂದ 1000 ಚದುರ ಮೀಟರ್ ಜಾಗ ಕಡ್ಡಾಯ. ಈ ಜಾಗವು ರಸ್ತೆಗೆ ಹೊಂದಿಕೊಂಡಿರಬೇಕು ಮತ್ತು ವಾಹನಗಳು ಸುಲಭವಾಗಿ ಒಳಬಂದು ಹೋಗಲು ಅನುಕೂಲಕರವಾಗಿರಬೇಕು. ಜಮೀನು ನಿಮ್ಮ ಹೆಸರಿನಲ್ಲಿದ್ದರೆ ಅಥವಾ ದೀರ್ಘಕಾಲಿಕ ಲೀಸ್ ಅಗ್ರಿಮೆಂಟ್ನಲ್ಲಿದ್ದರೆ ಸಾಕು. ಪೆಟ್ರೋಲ್ ಬಂಕ್ ವ್ಯವಹಾರ ಆರಂಭಿಸಲು ವಿವಿಧ ಸರ್ಕಾರಿ ಇಲಾಖೆಗಳಿಂದ ಪ್ರಮುಖ ಪರವಾನಗಿಗಳನ್ನು ಪಡೆಯಬೇಕು. ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಅಂದರೆ PESO, ಪೆಟ್ರೋಲಿಯಂ ಆ್ಯಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್, ಇದು ಅತ್ಯಂತ ಮುಖ್ಯವಾದ ಪರವಾನಗಿಯಾಗಿದೆ. ಸ್ಥಳೀಯ ಆಡಳಿತದಿಂದ NOC, ಜಿಲ್ಲಾಧಿಕಾರಿಗಳು, DC, ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳದಿಂದ ನಿರಪೇಕ್ಷಣೆ ಪತ್ರ ಕಡ್ಡಾಯವಾಗಿ ತರಬೇಕು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದರೆ KSPCB ಅನುಮತಿ. ಇದು ಪರಿಸರ ಸಂರಕ್ಷಣೆ ಮತ್ತು ಮಾಲಿನ್ಯ ನಿಯಂತ್ರಣದ ನಿಯಮಗಳ ಅನುಸಾರ ಪ್ರಮಾಣಪತ್ರ. ಇದರ ಜೊತೆಗೆ GST ಮತ್ತು ಭೂ ಪರಿವರ್ತನೆ, DC ಕನ್ವರ್ಷನ್. ಜಮೀನು ಕೃಷಿಯೇತರ ಬಳಕೆಗೆ ಪರಿವರ್ತನೆಗೊಂಡಿರಬೇಕು ಹಾಗೂ GST ನೋಂದಣಿ ಆಗಬೇಕಾಗುತ್ತದೆ. ತೈಲ ಕಂಪನಿಗಳ ಜಾಹೀರಾತು ಮತ್ತು ಅರ್ಜಿ ಕೊಡಬೇಕಾಗುತ್ತೆ. ಸರ್ಕಾರಿ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಗಳು ಕಾಲಕಾಲಕ್ಕೆ ಪೆಟ್ರೋಲ್ ಬಂಕ್ಗಳ ಹಂಚಿಕೆಗಾಗಿ ರಾಷ್ಟ್ರೀಯ ಅಥವಾ ಪ್ರಾದೇಶಿಕ ಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಪ್ರಕಟಿಸುತ್ತವೆ. ಈ ಜಾಹೀರಾತು ಬಂದಾಗ ನೀವು ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಡ್ರಾ ಮೂಲಕ ಅಥವಾ ಲಾಟರಿ ಪದ್ಧತಿ ಮೂಲಕ ಡೀಲರ್ ಅನ್ನು ಆಯ್ಕೆ ಮಾಡಲಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಪೆಟ್ರೋಲ್ ಬಂಕ್ ವ್ಯವಹಾರವು ದೀರ್ಘಾವಧಿಯಲ್ಲಿ ಮತ್ತು ಉತ್ತಮ ಲಾಭ ತಂದುಕೊಡುವ ಉದ್ಯಮವಾದರೂ ಇದರ ಪ್ರಕ್ರಿಯೆಗಳು ಸ್ವಲ್ಪ ಸಮಯ ಮತ್ತು ತಾಳ್ಮೆಯನ್ನು ಬೇಡುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಶೋಧ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶೋಧ ಸದಾ ನಿಮ್ಮೊಂದಿಗೆ. ನಾಳೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.